ತಾಲೂಕಿನ ಸುಳೇಕಲ್ ಹಾಗೂ ಹುಲಿಹೈದರ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಸರಣಿ ಭೇಟಿ ನೀಡಿ ಬರೋ ವೀಕ್ಷಣೆ ಮಾಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕನಕಾಚಲಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು ತಮ್ಮ ಸಚಿವ ಸ್ಥಾನದ ಕುರಿತು ವಿರೋಧ ಪಕ್ಷಗಳ ಟೀಕೆಗಳಿಗೆ ಖಡಕ್ ತಿರುಗೇಟನ್ನು ನೀಡಿದ್ದಾರೆ. ತಮಗೆ ಸಚಿವ ಸ್ಥಾನ ಸಿಗಲು ಕನಕಗಿರಿ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರ ಪ್ರಾರ್ಥನೆ, ಶ್ರಮ, ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಶೀರ್ವಾದವೇ ಕಾರಣ ಎಂದು ತಂಗಡಗಿ ಸ್ಮರಿಸಿದರು. 3 ವರ್ಷಗಳ ಕಾಲ ಇವರು ಮಂತ್ರಿಯಾಗಲ್ಲ ಎಂದು ಕನಸು ಕಾಣುತ್ತಿದ್ದ ವಿಪಕ್ಷ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ ಅವರು ತಮ್ಮ ಕಾರ್ಯಕರ್ತರ ಶ್ರಮ, ದೇವರ ಕೃಪೆಯಿಂದ ಸಚಿವ ಸ್ಥಾನ ಲಭಿಸಿದೆ ಎಂದರು. ಅಲ್ಲದೆ ಬಿಜೆಪಿ ಅವಧಿಯಲ್ಲಿ ಸೂಟ್ಕೇಸ್ ಹಾಗೂ ಹಣದ ಸಂಸ್ಕೃತಿ ಇತ್ತು ಎಂದು ಆರೋಪಿಸಿದರು. ಪಕ್ಷ ಮತ್ತು ಸರ್ಕಾರ ನನಗೆ ಯಾವುದೇ ಖಾತೆ ನೀಡಿದರೂ ಅಥವಾ ಯಾವುದೇ ಜಿಲ್ಲೆಯ ಉಸ್ತುವಾರಿ ವಹಿಸಿದರೂ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ಸಿದ್ಧನಿದ್ದೇನೆ. ಕ್ಷೇತ್ರದ, ಜಿಲ್ಲೆಯ, ರಾಜ್ಯದ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸುತ್ತೇನೆ. ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ಹೇಳಿದ ಸಚಿವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್, ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್, ಗಂಗಾವತಿ ಪೊಲೀಸ್ ವಿಭಾಗ ಅಧಿಕಾರಿ ಡಿವೈಎಸ್ಪಿ ನ್ಯಾಮಗೌಡ, ಜಂಟಿ ಕೃಷಿ ನಿರ್ದೇಶಕ ಕೃಷ್ಣಮೂರ್ತಿ, ಜಂಟಿ ತೋಟಗಾರಿಕಾ ನಿರ್ದೇಶಕ ಕೃಷ್ಣ ಉಕ್ಕುಂದ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಯಾವುದು ಡ್ಯಾಮ್ ತುಂಬಗಲ್ಲ ಅಂತ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಆದ್ಮೇಲೆ ಎಲ್ಲ ಡ್ಯಾಮ್ಗಳು ತುಂಬ್ಕೊಂತ ಬಂದಿದ್ದಾವೆ. ನಮ್ಮದು ಡ್ಯಾಮ್ ತುಂಬುತ್ತಾ ತಾಲೂಕು ಬರಗಾಲ, ಅದ್ರ ಬಗ್ಗೆ ಈಗ ವೀಕ್ಷಣೆ ಮಾಡ್ತಾ ಇದ್ದೀವಿ. ಅದನ್ನ ಮಾಡಿ ನಾಳೆಗೆ ಮೀಟಿಂಗ್ ಮಾಡಿದ ಮೇಲೆ ಅನೌನ್ಸ್ ಮಾಡ್ತೀವಿ. ಎಲ್ಲ ನಾವು ಬಂದಿದ್ದು ಮಳೆ ಬಂದಿದ್ದಕ್ಕೆ ನಮಗೆ ಒಂದು ಕೋಟಾದಡಿ ಒಂದು ನೋಟಾದಡಿ ಅಂತ ಹೇಳಿ ದೊಡ್ಡನಗೌಡರು ಆರೋಪ ಮಾಡಕ್ ದೊಡ್ಡನಗೌಡರಿಗೆ ಬಿಜೆಪಿಯ ರಾಜ್ಯ ಅಧ್ಯಕ್ಷದಿಂದ ಹಿಡ್ಕೊಂಡು ಹಿಂದೆ ಬಸವರಾಜ ಬೊಮ್ಮಾಯಿ ಅವರವರೆಗೂ ಪೇಮೆಂಟ್ ಕೊಟ್ಟು ರೂಢಿ ಬಿಜೆಪಿ ಅವರಿಗೆ 2,500 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಆಗಿದ್ರಂತ ನಾನು ಹೇಳಿಲ್ಲ. ಮಾಗಡಿಯವರು ಯಾರು ದುಡ್ಡು ಕೊಟ್ಟು ಯಾರಾಗ್ಯಾರಂತ ಆತ ಮಂತ್ರಿ ಆಗ್ಯಾನ, ಆತ ಹೆಂಗಂತಾನ ಯಾರು ಅನ್ನಕ್ಕೆ ಸಾಧ್ಯ ಇಲ್ಲ. ಅದು ದೊಡ್ಡನಗೌಡರು ಸಭಾಪತಿ ಆಗಕ್ಕೆ ಎಷ್ಟು ಕೊಟ್ಟಾರಲ್ಲ ಅದನ್ನ ನೆನಪು ಮಾಡ್ಕೊಂಡು ಅವರು ಹಂಗ ದುಡ್ಡಿನಿಂದ ಆಗಿದೆ ಅಂತ ನೆನಪು ಮಾಡ್ಕೊಂಡಾರ. ಅದನ್ನು ನಮ್ಮಲ್ಲೇ ಕಾಂಗ್ರೆಸ್ ಪಕ್ಷದಾಗ ಆ ರೀತಿ ಸಂಸ್ಕೃತಿ ಇಲ್ಲ. ಅದು ಏನಿದ್ರು ಸುಟ್ಕೇಸು, ದುಡ್ಡು, ನೋಟ, ಗೀಟ ಎಲ್ಲ ಬಿಜೆಪಿ ಸಂಸ್ಕೃತಿ. ಸರ್, ಯಾವ ಖಾತೆ ನಿರೀಕ್ಷೆ ಮಾಡಿ ಯಾವ ಅರ್ಥ ನಿಂತಾಗಲ್ಲ, ದುಡ್ಡು ಬರ್ತೈತೆ. ಖಾತೆ ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೀನಿ. ಆ ಖಾತೆ ಈ ಖಾತೆ ಅನ್ನಂಗಿಲ್ಲ. ನಾನು ಪಕ್ಷ ಯಾವ್ದು ಖಾತೆ ಕೊಟ್ಟರು ಕೆಲಸವನ್ನು ಮಾಡ್ತೀನಿ. ಉಸ್ತುವಾರಿ ರಾಜ್ಯದಾಗ ಯಾವ ಜಿಲ್ಲೆ ಕೊಟ್ಟರು ಮಾಡ್ತೀನಿ. ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಹಿಳಾ ಕೋಟಾನು ಕೊಡ್ತೀವಿ. ಈ ರಾಜ್ಯದೊಳಗೆ SCಗೆ ಈ ರಾಜ್ಯದೊಳಗೆ ಮಂತ್ರಿಮಂಡಲದೊಳಗೆ 7 ಮಂದಿ ಸಚಿವರೆಲ್ಲ ಆಗಿತ್ತಂದ್ರೆ ಇದ ಮೊದಲನೇದು. ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದ ವರ್ಗದವರು, ST 3 ST, ಅಲ್ಪಸಂಖ್ಯಾತರು ಎಲ್ಲರಿಗೆ ಅತಿ ಹೆಚ್ಚು ಸಚಿವ ಸ್ಥಾನವನ್ನು ಕೊಟ್ಟಿದ್ದು. ಇದು ಫಸ್ಟ್ ಮಹಿಳೆಯರಿಗೆ ಒಂದು ಕೊಟ್ಟಿಲ್ಲ, ಬ್ರಾಹ್ಮಣರಿಗೆ ಕೊಟ್ಟಿಲ್ಲ. ಮುಂದಿನ ದಿನಮಾನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ದೇವಸ್ಥಾನ ಇದ್ಕೊಂಡು ಪ್ರತಿಯೊಂದು ನನ್ನ ಕ್ಷೇತ್ರದಾಗ ಪ್ರತಿಯೊಬ್ಬರು ಪೂಜೆಯನ್ನು ಮಾಡಿಸಿ ನನ್ನ ಕಾರ್ಯಕರ್ತರ ಆರೈಕೆಯಿಂದ ಮತ್ತು ಹೈಕಮಾಂಡಿನ ಒಂದು ಆಶೀರ್ವಾದದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, KC ವೇಣುಗೋಪಾಲ್ ಅವರು ಇರ್ಬೋದು, ಸುರ್ಜಿವಾಲಾ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿ
DK ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ ಒಳಗೆ ನನ್ನ ಸಚಿವರನ್ನು ಮಾಡಿ ಮತ್ತು ಅದಕ್ಕೆ ನನಗೆ ಸಹಕಾರವನ್ನು ಮಾಡಿದಂಥ ಮಂತ್ರಿ ಆಗಲಿಕ್ಕೆ ಸಹಕಾರವನ್ನು ಮಾಡಿದಂಥ ಸಿದ್ದರಾಮಯ್ಯ ಸಾಹೇಬರಿಂದ ಹಿಡ್ಕೊಂಡು ಅದರ ಜೊತೆಗೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ಪ್ರಿಯಾಂಕಾ ಖರ್ಗೆ ಅವರು ಸೇರಿ ನನಗೆ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಸಮಾಜಕ್ಕೆ ಇರ್ಬೋದು ಮತ್ತು ಕ್ಷೇತ್ರಕ್ಕೆ ಇರ್ಬೋದು. ಮೂರು ಸತಿ ಮಂತ್ರಿ ಆದ ಮೇಲೆ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ. ಈ ಸತಿನೂ ನನಗೆ ಶಕ್ತಿ ಮೀರಿ ಏನು ಕೆಲಸ ಮಾಡಬೇಕಾಗಿ ಮಾಡ್ತೀನಿ. ಇವತ್ತು ಏನಾದರೂ 4ನೇ ಸತಿ ಸಚಿವನಾಗಿದ್ದೀನಿ ಅಂತಂದರೆ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ತಮ್ಮ ತಮ್ಮ ಊರಲ್ಲಿ ಪ್ರತಿಯೊಂದು ಈ ಅವಕಾಶವನ್ನು ಸದ್ಬಳಕೆ ಮಾಡ್ತೀನಿ. ಯಾಕಂದರೆ ಭಾಳ ವಿರೋಧಿಗಳು 3 ವರ್ಷ ಆದಮೇಲೆ ಮತ್ತೆ ಆಗಲ್ಲ ಅನ್ನೋದು ಕನಸು ಕಾಣಕತ್ತಿದ್ರು ಯಾರೋ BJP ಮಿತ್ರರು. ಆದರೆ ನನ್ನ ಕಾರ್ಯಕರ್ತರು ಪರಿಶ್ರಮ, ನನ್ನ ಕಾರ್ಯಕರ್ತರ ಭಗವಂತನ ಆಶೀರ್ವಾದದಿಂದ ಇವತ್ತು ನನಗೆ ಮಂತ್ರಿ ಸಿಕ್ಕಿದೆ. ಅದನ್ನು ಸದುಪಯೋಗ ತೆಗೆದುಕೊಂಡು ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ನನ್ನ ಕೈಲಾದ ಸಹಾಯ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಮಾತಾಡ್ಸ್ಬೇಕಂತ